ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ತಡೆಯಾಜ್ಞೆಗೂ ಶಾಸಕರಿಗೂ ಸಂಬಂಧವಿಲ್ಲ. ಸುಳ್ಳು ಆರೋಪ ಬಿಟ್ಟು ನ್ಯಾಯಾಲಯದಲ್ಲಿ ಕಾನೂನು ಸಮರ ಮಾಡಿ ಎಂದು ಸುರೇಶ್ ಬಾಬು ಸಲಹೆ. ರೋಸ್ಟರ್ ಪದ್ಧತಿ ಪಾಲಿಸಿಲ್ಲ, ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದಾಗಿ ಲಲಿತಮ್ಮ ಸ್ಪಷ್ಟನೆ. ಶಾಸಕರ ಏಳಿಗೆ ಸಹಿಸದೆ ಮಾಜಿ ಸಚಿವರು ಆರೋಪ ಮಾಡುತ್ತಿದ್ದಾರೆಂದ ಕಲಸೆ ಚಂದ್ರಪ್ಪ. ಹೌಸ್ ಬಿಲ್ಡಿಂಗ್ ಸೊಸೈಟಿ ಸರ್ವ ಸದಸ್ಯರ ಸಭೆ, ಇಬ್ಬರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಶೇಕಡ 10 ಡಿವಿಡೆಂಡ್ ಘೋಷಣೆ ಮಾಡಿದ ಅಧ್ಯಕ್ಷ ಸತೀಶ್ ಕೆ. ವೇದನಾದ ಪ್ರತಿಷ್ಠಾನ ಮತ್ತು ಸದ್ಗುರು ಸಂಗೀತ ಶಾಲೆಯಿಂದ ನಾದೋತ್ಸವ ಸಂಭ್ರಮ. ಈಗ ಸುದ್ದಿಯ ವಿವರ. ಅಸಮರ್ಪಕ ರೋಸ್ಟರ್ ಪದ್ಧತಿ ವಿರುದ್ಧ ನ್ಯಾಯಾಲಯಕ್ಕೆ ನಮ್ಮ ಸದಸ್ಯ ಹೋಗಿದ್ದಾರೆಯೇ ವಿನಃ ಇದರಲ್ಲಿ ಶಾಸಕರ ಪಾತ್ರವಿಲ್ಲ. ಬಿಜೆಪಿಯವರಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ವಿರುದ್ಧ ಅಪಪ್ರಚಾರ ಮಾಡುವುದೇ ಒಂದು ಕೆಲಸವಾಗಿದೆ ಎಂದು ಕಾಂಗ್ರೆಸ್ ನಗರ ಬ್ಲಾಕ್ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು ತಿಳಿಸಿದರು. ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕರನ್ನ ಏನು ತಪ್ಪು ಮಾಡಿರೋಂಥ ಬಿಂಬಿಸೋ ಲೆಕ್ಕಕ್ಕೆ ಎಸಿ ಆಫೀಸ್ ಎದುರುಗಡೆ ನಗರಸಭೆ ಚುನಾವಣೆ ಸಂಬಂಧಪಟ್ಟಂಗೆ ಒಂದು ಪ್ರತಿಭಟನೆ ಮಾಡಿದ್ರು. ಆ ಸಂಬಂಧಪಟ್ಟ ನಾವು ನಿಮಗೆ ಉತ್ತರ ಕೊಡ್ತಿದ್ವಿ. ಇಲ್ಲಿ ನಮ್ಮ ಕೌನ್ಸಿಲರ್ಗಳು ಇದ್ದಾರೆ, ನಮ್ಮ ಪಕ್ಷರು ತಾಲೂಕು ಅಧ್ಯಕ್ಷ ಚಂದ್ರಪ್ಪ ಇದ್ದಾರೆ, ಗಣಪತಣ್ಣ ಇದ್ದಾರೆ, ಜಾಕೀರ್ ಇದ್ದಾರೆ, ನಮ್ಮ ಲಲಿತಮ್ಮನವ್ರು ಇದ್ದಾರೆ, ಎಲ್ಲ ಕೌನ್ಸಿಲರ್ ಎಲ್ಲ ಎಲ್ಲ ಇದೆ. ಶಬೀನಾ ಇಲ್ಲಿ ಇದು ನಮ್ದು ರಾಜ್ಯ ಪ್ರಜಾಪ್ರಭುತ್ವದ ರಾಜಕಾರಣ. ಯಾವುದೇ ಕಾರಣಕ್ಕೂ ಚುನಾವಣೆಗಳು ಪ್ರಜಾಪ್ರಭುತ್ವದೊಳಗಡೆ ಆಗುತ್ತೆ. ಚುನಾವಣೆ ಮತ್ತು ಈ CMC ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ZP ಇರ್ಬೋದು, ಅಥವಾ ಪಂಚಾಯತಿ ಇರ್ಬೋದು. ಪಂಚಾಯತಿ ಒಂದು ರಿಸರ್ವೇಶನ್ ಅನ್ನೋದನ್ನ ಲೋಕಲ್ ಅಲ್ಲೇ ಒಂದ್ ಕಡೆ ಪಂಚಾಯತಿ ಚುನಾಯಿತ ಸದಸ್ಯನ ಸೇರಿ ಮಾಡ್ತಾರೆ. ಬಾಕಿ ಎಲ್ಲರೂ ಸಹ ಏನ್ ನಮ್ಮ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ರೊಟೇಷನ್ ಸಿಸ್ಟಮ್ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಆಗುತ್ತೆ. ಅಂದ್ರೆ ಮೊನ್ನೆ ದಿನ ಬಿಜೆಪಿಯ ಮಾಜಿ ಶಾಸಕರು, ಜಿಲ್ಲಾ ಅಧ್ಯಕ್ಷರು ಮತ್ತು ನಗರ ಅಧ್ಯಕ್ಷರು AC ಆಫೀಸ್ ಎದುರುಗಡೆ ಒಂದು ಜನಕ್ಕೆ ದಾರಿ ತಪ್ಪಿಸೋ ರೀತಿಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರ ಪ್ರತಿಭಟನೆಗೆ ನಮ್ದೇನು ವಿರೋಧ ಇಲ್ಲ. ಪ್ರತಿಭಟನೆ ಪ್ರಜಾಪ್ರಭುತ್ವ ಮಾಡ್ಲಿ. ಅದೇ ತರ ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಸದಸ್ಯರು, ಸರ್ಕಾರ ಎಲ್ಲರೂ ಯಾವ್ದಾದ್ರು ತಪ್ಪು ಮಾಡಿದಾಗ ಅದನ್ನ ಚಾಲೆಂಜ್ ಮಾಡೋದು ಆ ಚುನಾಯಿತ ಸದಸ್ಯರ ಹಕ್ಕದು. ಆ ಹಕ್ಕನ್ನು ಯಾರು ಕಸ್ಕೊಳಕ್ ಬರಲ್ಲ. ಈ ಮಾತು ನಾನು ಯಾಕೆ ಆಡ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ಅವರ ಶಾಸಕರ ಭಾಷಣ ಇರ್ಬೋದು ಅಥವಾ ಮೇಘರಾಜ್ ಅವ್ರ ಭಾಷಣ ಇರ್ಬೋದು, ಏನೋ ನಾವು ಪ್ರಜಾಪ್ರಭುತ್ವ ವಿರೋಧಿಗಳು ಅಥವಾ ಬಂದಿರೋ ಕೆಟಗರಿನ ನಾವು ಹೋಗಿ ಸ್ಟೇ ತಂದು ಕಾಂಗ್ರೆಸ್ ಪಕ್ಷ ಮಹಿಳಾ ಈ ತರ ಒಂದು ಸಬ್ಜೆಕ್ಟ್ ಅನ್ನು ಅವ್ರು ಮಾತಾಡಿದ್ದಾರೆ. ಅರೆ ಫಸ್ಟ್ ಆಫ್ ಆಲ್ ಅವರಿಗೆ ಕೋರ್ಟ್ ಅಲ್ಲಿ ಕೇಸ್ ಯಾವ ಹಂತದಲ್ಲಿದೆ, ಯಾಕೆ ಕೋರ್ಟ್ ಅಲ್ಲಿ ಕೇಸ್ ಬಿತ್ತು ಅನ್ನೋದು ಫಸ್ಟ್ ತಿಳುವಳಿಕೆ ತಗೊಂಡ್ರು. ಯಾಕಂದ್ರೆ ಇದು ಯಾರೋ ಒಂದು AC-ನೋ DC-ನೋ ಅಥವಾ ಯಾರೋ ಸೆಕ್ರೆಟರಿ ಸ್ಟೇ ಕೊಟ್ಟಿರೋದಲ್ಲ, ನ್ಯಾಯಾಲಯ ಸ್ಟೇ ಕೊಟ್ಟಿರೋದು. ಈ ನ್ಯಾಯಾಲಯ ಸ್ಟೇ ಕೊಟ್ಟಿರೋ ಬಗ್ಗೆ ಇವ್ರು ಕಾನೂನು ಭಾಗದಲ್ಲೇ ಹೋರಾಟ ಮಾಡ್ಬೇಕು, ಬಿಟ್ರೆ ಈ ತರ ಪ್ರತಿಭಟನೆ ಮಾಡೋದು ಕಂಟೆಂಪ್ಟ್ ಆಗತ್ತೆ. ಈಗ ನಾವೇನು ಅವ್ರ ಮೇಲೆ ಆ ತರ ಯಾವ್ದು ಆಕ್ಷನ್ ತಗೊಳಲ್ಲ, ನಾನು ಆ ವಿಚಾರ ಹೇಳ್ತಿಲ್ಲ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಸೈಟ್ಗಳಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ನಾನು ಪತ್ರಿಕಾ ಮಿತ್ರ ಹತ್ರ ತಿಳಿಸೋ ವಿಚಾರ, ಈ ರಿಸರ್ವೇಶನ್ ಯಾವಾಗ ಅನೌನ್ಸ್ ಆಯ್ತು? ಯಾಕೆ ಈ ಮಾತಾಡ್ತೀನಿ ಅಂದ್ರೆ, ಅವತ್ತು ನಮ್ಮ ಮಾಜಿ ಶಾಸಕರ ಭಾಷಣ ಹೆಂಗಿತ್ತು ಅಂದ್ರೆ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಘೋಷಣೆ ಆಗಿತ್ತು. ಕ್ಯಾಲೆಂಡರ್ ಇವೆಂಟ್ಸ್ ಘೋಷಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯರು ನಮ್ಮೆಲ್ಲಾ ಮನೆ ಬಾಗಿಲಿಗೆ ಬಂದು ನಮ್ಮ ಸದಸ್ಯರಿಗೆ ಸಪೋರ್ಟ್ ಮಾಡಿ ಕೇಳಿದ್ರು. ಇನ್ನೊಬ್ಬ ಸದಸ್ಯರು ಹೋಗಿ ಹೈಕೋರ್ಟ್ ಸ್ಟೇ ತಂದ್ರು ಅನ್ನೋದು ಅವರ ಅಲಿಗೇಷನ್. ಫಸ್ಟ್ ಆಫ್ ಆಲ್ ಅವರು ಈ ಕೇಸಿನ ವಿಚಾರ ತಿಳ್ಕೊಂಡೇ ಇಲ್ಲ. ಇದು ರಿಸರ್ವೇಶನ್ 5/8/24 ಸರ್ಕಾರ ಘೋಷಣೆ ಮಾಡಿರೋದು. 5/8/24 ಏನ್ ರಿಸರ್ವೇಶನ್ ಬಂತು? ಹೋದ ವರ್ಷ ಇದ್ದಂತ ಜನರಲ್ ಮಹಿಳೆ ಅಧ್ಯಕ್ಷೆ BCMA ಉಪಾಧ್ಯಕ್ಷೆ ಅಂತ ಬಂತು. ಅದೇ ಮತ್ತೆ ರಿಪೀಟ್ ಆಗಿ ಮೊನ್ನೆ ಅನೌನ್ಸ್ ಆಯ್ತು. ಇದು ರೊಟೇಷನ್ ಸಿಸ್ಟಮ್ಗೆ ವಿರುದ್ಧ, ಪ್ರಜಾಪ್ರಭುತ್ವದ ಏನು ನಮ್ಮ ರಿಸರ್ವೇಶನ್ ಇದೆ ಅದಕ್ಕೆ ವಿರುದ್ಧವಾದಂತ ಒಂದು ಸರ್ಕಾರದ ನಡೆ. ಒಬ್ಬ ಚುನಾಯಿತ ಸದಸ್ಯರು ನಮ್ಮ ಲಲಿತಮ್ಮನವರು, ಡಬ್ಬಿ ಗ್ರಾಜುಯೇಟ್, ಇವರೆಲ್ಲ ತಿಳ್ಕೊಂಡ್ರೆ, ರಾಜಕೀಯ ತಿಳ್ಕೊಂಡ್ರೆ, ಯಾವಾಗ ತಪ್ಪು ಮಾಡ್ಕೊಂಡಾಗ ಮೌನ ಕೂಡಕ್ ಬರಲ್ಲ. ಇವರು ಆ ರಿಸರ್ವೇಶನ್ ರಿಪೀಟ್ ಆಗಿರೋದು, ರೋಸ್ಟರ್ ಪದ್ಧತಿ ಅಳವಡಿಸಿಲ್ಲ ಅಂದ್ಬಿಟ್ಟು ಇವರು ಪೋಟಿ ಹಾಕಿರೋದು ಯಾವತ್ತು? 12/8/24 ತಾರೀಖ್. ವೆರಿ ಇಂಪಾರ್ಟೆಂಟ್. ಇವರು ಚುನಾವಣೆ ಘೋಷಣೆ ಆದ್ಮೇಲೆ ಹಾಕಿದ್ದಲ್ಲ. ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ AC ಅವ್ರು ಘೋಷಣೆ ಮಾಡಿದ್ದು 14ನೇ ತಾರೀಕು. 14ನೇ ತಾರೀಕು ಘೋಷಣೆ ಮಾಡಿ
14, 15, 16ಕ್ಕೆ ಎಲ್ಲ ಸದಸ್ಯ ಮುಟ್ಟಿದೆ. ಆದ್ರೆ ಇವರು AC ಅವರು ಘೋಷಣೆ ಮಾಡೋ ಪೂರ್ವದಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡಿರೋದು. ಯಾಕಂದ್ರೆ ನಿಮ್ಗೆ ಸ್ಟೇಟಸ್ ಕೊಡ್ತೀವಿ, ನಂಬರ್ ಕೊಡ್ತೀವಿ, ನೀವು ಆಪ್ ಅಲ್ಲಿ ತೆಗೆದ್ರೆ ಗೊತ್ತಾಗತ್ತೆ ಯಾವತ್ತು ಫೈಲ್ ಮಾಡಿದೆ ಅಂತ. 12/8 ಮಾಡಿರೋದು. ಇದನ್ನ ಸ್ವಲ್ಪ ಮಾಜಿ ಶಾಸಕರಾಗಲಿ ಅಥವಾ ಜಿಲ್ಲಾಧ್ಯಕ್ಷರು ಸ್ವಲ್ಪ ನೋಡ್ಬಿಟ್ಟು ಮಾತಾಡ್ಬೇಕು. ಶಿವಮೊಗ್ಗದ ಶಾಸಕರು ಸಾಗರಕ್ಕೆ ಬಂದಿರಂತೆ. ಮೋಸ್ಟ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಸಾಗರ ಇರೋಕ್ಕೋಸ್ಕರ ಆ ಶಾಸಕರು ಇಲ್ಲಿ ಕರ್ಕೊಂಡ್ ಬಂದಿರೋದು. ಅದು ಮಾಡ್ಲಿ ರಾಜಕೀಯ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಇದ್ರೊಳಗೆ ಏನಿಲ್ಲ, ನಿಲುವೇನಿಲ್ಲ. ಪ್ರಜಾಪ್ರಭುತ್ವದ ಅಡಿಗಡೆ ಮೀಸಲಾತಿನ ರೋಸ್ಟರ್ ಪದ್ಧತಿಯಲ್ಲಿ ಮಾಡಬೇಕು ಅಂತ ನಮ್ಮ ನಿಲುವಿರೋದು. ಯಾರೋ ಒಬ್ರು ಮಹಿಳೆಗೆ ಜನರ ಮೇಲೆ ತರಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಮತ್ತು AC ಘೋಷಣೆ ಮಾಡೋ ಪೂರ್ವದಲ್ಲೇ ನಾವು ಹೋಗಿದ್ದೀವಿ ಕೋರ್ಟಿಗೆ. ನಮ್ಮ ಸದಸ್ಯರು ಲಲಿತಮ್ಮನವರು ಹೋಗಿದ್ದಾರೆ, ಏನ್ ತಪ್ಪಿಲ್ಲಲ್ಲ. ಅವಾಗ ನ್ಯಾಯಾಧೀಶರು ಇವರು ಗೆಜೆಟ್ ಕೊಟ್ಟಾರೆ, ಹಳೆಯ ಗೆಜೆಟ್ 2020 ಏನು ಜನರಲ್ ಲೇಡಿ ಮತ್ತು BCMA ಮಾಡಿದ್ದಲ್ಲ, ಅದನ್ನ ಕೋರ್ಟ್ ಅವ್ರು ಕನ್ಸಿಡರ್ ಮಾಡಿ ನಮ್ಮ ಪಂಚಾಯತಿ ಆಕ್ಟ್ ಅಡಿಗಡೆ ಅಥವಾ CMC ಆಕ್ಟ್ ಅಡಿಗಡೆ ಅಥವಾ ಏನು ರಿಸರ್ವೇಶನ್ ಏನಿದೆ ಪಾಲಿಸಿ, ಆ ಪಾಲಿಸಿಗೆ ವಿರುದ್ಧವಾಗಿ ಸರ್ಕಾರ ಮಾಡಿದೆ. ಆದ್ರಿಂದ ಅದನ್ನ ಸರಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಇವತ್ತು ಸ್ಟೇ ಸಿಕ್ಕಿದೆ. ವರ್ಗದ ಪರವಾಗಿ ಹಾಕಿರೋದು. ನಾವು ಕಾಂಗ್ರೆಸ್ ಪಕ್ಷ ನಗರಸಭೆ ಅಧಿಕಾರ ಇದ್ದಾಗ ನಾವು ಸಾಮಾನ್ಯ ಎಲ್ರಿಗೂ 15 ತಿಂಗಳು ಎಲ್ಲಾ ಮಹಿಳೆಯರಿಗೂ ಅಧ್ಯಕ್ಷ ಮಾಡಿದ್ದೀವಿ. ನಾವು ನಮ್ಮಲ್ಲಿ ಮಹಿಳಾ ವಿರೋಧಿ ಸಂಘಟನೆ ನಮ್ದಲ್ಲ, ಮಹಿಳಾ ವಿರೋಧಿಗಳು ನಾವಲ್ಲ. ಇವ್ರಿಗೆ ಏನಾರು ಆತರ ಇತ್ತು ಅಂದ್ರೆ ಇವ್ರು AC ಮನವಿ ಕೊಡೋದಲ್ಲ, ಕೋರ್ಟ್ ಅಲ್ಲಿ ಹೋಗಿ ಹಾಜರಾಗಬೇಕು. ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಹೇಳಿ ಬಂಧಿಸಿದೀವಿ ಅಂತ ಅಲ್ಲಿ ಬಿಂಬಿಸ್ಕೊಂಡ್ಬರ್ಲಿ. ನಮ್ಗೆಲ್ಲ ನ್ಯಾಯಾಲಯದ ಮುಂದೆ ಯಾಕಿಂತ ದೊಡ್ಡದು ಯಾರು ಇಲ್ಲ. ಯಾಕಂದ್ರೆ ಇವತ್ತು ಏನ್ ಸ್ಟೇ ಕೊಟ್ಟಿದ್ದು ಸರ್ಕಾರದಿಂದ ಸ್ಟೇ ಕೊಟ್ಟಿದ್ದಾರೆ, ನೀವು ಮಾಡಿ ತಪ್ಪು ಅಂತ. ಅಥವಾ ಸರ್ಕಾರ ಮಾಡ್ತೋ ಅಧಿಕಾರಿಗಳು ಮಾಡ್ತೋ, ಆದ್ರೆ ಸಾವಿರಾರು ಜನಕ್ಕೆ ನಮ್ಮ ತಪ್ಪಾಗ್ಬಾರ್ದಲ್ಲ. ಹಂಗಾಗಿ ನಾವು ಅವತ್ತೇನು ಕೋರ್ಟಿಗೆ ಹೋಗಿದ್ದು ನ್ಯಾಯಸಮ್ಮತ ಇದೆ. ಇದು ಸರ್ಕಾರ ಅದನ್ನ ರೊಟೇಷನ್ ಸಿಸ್ಟಮ್ ಸರಿ ಮಾಡಿ ಬರುತ್ತೆ. ಯಾವ್ದಾದ್ರು ಕ್ಯಾಟಗರಿ ಬರಲಿ, ಆ ಕ್ಯಾಟಗರಿಗೆ ನಾವು ಕಾಂಗ್ರೆಸ್ ಪಕ್ಷದವರು ನಮ್ಮದೇ ಆದಂತಹ ಅಭ್ಯರ್ಥಿ ಹಾಕ್ತೀವಿ, ಹೋರಾಟ ಮಾಡ್ತೀವಿ. ಅದು ಎರಡನೇ ವಿಚಾರ. ಅದು ಇನ್ನು ಮುಂದಾದ್ರೂ ಸಹ ಅವಕಾಶ ಸಿಕ್ಕಾಗೆಲ್ಲ ತಪ್ಪು ಮಾಹಿತಿಯ ಮೇರೆಗೆ ದಯವಿಟ್ಟು ನೀವು ಸ್ಟ್ರೈಕ್ಗಳು ಮಾಡಬೇಡಿ. ಸ್ಟ್ರೈಕ್ ಮಾಡ್ತಿರೋ ಮಾಹಿತಿಗಳು ಮಾಡ್ರಿ. ಮಾಹಿತಿ ಕೊರತೆ ಇದೆ, ನಿಮ್ಮಲ್ಲಿ ಸಾಕಷ್ಟು ಜನ ವಕೀಲರುಗಳಿದ್ದಾರೆ. ಆ ವಕೀಲ ಹತ್ರ ಕೇಳ್ಕೊಳ್ರಿ, ಸಲಹೆ ತಗೊಂಡ್ಬಿಟ್ಟು ಜನಕ್ಕೆ ಬಿಂಬಿಸಿ. ಅದ್ ಬಿಟ್ಕೊಂಡು ಎಲ್ಲದಕ್ಕೂ ಗೋಪಾಲ್ ಕೃಷ್ಣನೇ ಕಾರಣ ಅನ್ನೋ ಮಾತನ್ನು ದಯವಿಟ್ಟು ಬಿಡಿ. ಯಾಕಂದ್ರೆ ಇವಾಗ ಕಳೆದ 1.5 ವರ್ಷದಿಂದ ಇಡೀ ತಾಲೂಕಲ್ಲಿ ಗೋಪಾಲ್ ಕೃಷ್ಣನ ಜನಪ್ರಿಯತೆ ಯಾರು ತಡ್ಕೊಳಕ್ ಆಗ್ತಾ ಇಲ್ಲ. ನಗರಸಭೆ ಆಡಳಿತ ಮಾಡಿದ ಅವರೇ ತಾನೆ 2 ವರ್ಷ. ಒಬ್ಬಳೇ ಲೇಡಿ, ಒಬ್ಬನೇ ಅದು ಅಧ್ಯಕ್ಷ ಉಪಾಧ್ಯಕ್ಷ ಆಗಿತ್ತಾನೆ, 2 ಜನ ವ್ಯಕ್ತಿ ಮಾಡಿದ್ದಾನೆ. ಫಾರಂ 3 ಅನ್ನೋದು ಗಂಟೆ ಸಿಕ್ಕಿತ್ತು ನಾವು ಕಾಂಗ್ರೆಸ್ ಪಕ್ಷ ಇದ್ದಾಗ. ಎಲ್ಲಿ ಫಾರಂ 3 ಸಿಗ್ತೈತೆ? ಹೋಗ್ರಿ, ಈಗ ನೀವು ನಗರಸಭೆ ಅಂತ ಹೋದ್ರೆ ಅಲ್ಲೆಲ್ಲ ಜನ ಬೈತಾ ಇರೋದು ಯಾರಿಗೆ? ನಗರಸಭೆ ಅವ್ರ ಆಡಳಿತಕ್ಕೆ, ನಮ್ಗಲ್ಲ. ಒಂದು ಫಾರಂ 3 ತಗೊಳಕ್ ಆಗ್ತಾ ಇಲ್ಲ. ಈಗ ಈ ಸ್ವತ್ತು ಮಾಡ್ಲಿ, ಈ ಸ್ವತ್ತಿನ ಕಾರಣ ಹೇಳಕ್ ಬೇಡ. ಈ ಸ್ವತ್ತು ಅನ್ನೋದು ಟೋಟಲ್ ನಮ್ ಡಾಕ್ಯುಮೆಂಟ್ ಮೇಲೆ ಕೊಡುವಂತ ಒಂದು ಈ ಸ್ವತ್ತು, ಅದು ನಮ್ ಬೆಂಬಲ ಇದೆ. ಯಾಕಂದ್ರೆ ಸರ್ಕಾರ ಸರ್ಕ್ಯುಲರ್. ಆದ್ರೆ ಫಾರಂ 3 ಕೊಡಬೇಡಿ ಅಂತ ಯಾವ್ದಾದ್ರು ಸರ್ಕಾರ ಸರ್ಕ್ಯುಲರ್ ಹೊರಡಿಸಿದ್ಯಾ? ಇವರು ಜನಸಾಮಾನ್ಯ ದೂರ ಹೋಗ್ತಿರೋದು. ಬಿಜೆಪಿ ಕೌನ್ಸಿಲರ್, ಕಾಂಗ್ರೆಸ್ ಕೌನ್ಸಿಲರ್ ಅಲ್ಲ, ಕಾಂಗ್ರೆಸ್ ಪಾರ್ಟಿ ಅಲ್ಲ. ಆದ್ರಿಂದ ಇನ್ನು ಮುಂದಾದ್ರೂ ಶಾಸಕರನ್ನ ಎಲ್ಲಾ ವಿಚಾರಕ್ಕೂ ತರುವಂತ ಪ್ರಯತ್ನವನ್ನ ನಮ್ಮ ಮಾಜಿ ಶಾಸಕರಾಗ್ಲಿ, ಜಿಲ್ಲಾ ಅಧ್ಯಕ್ಷರಾಗ್ಲಿ, ಟೌನ್ ಅಧ್ಯಕ್ಷರಾಗಲಿ ಬಿಜೆಪಿ ಅವರು ತರುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಕಾನೂನು ಜ್ಞಾನ ಕಮ್ಮಿ ಇದ್ರೆ ನಿಮ್ಮ ವಕೀಲರು ಭೇಟಿ ಮಾಡಿ, ಇಲ್ಲ ನಮ್ಮ ಕಾಂಗ್ರೆಸ್ ವಕೀಲರು ಕೇಳಿದ್ರು ಸಹ ನಾವು ಏನಿದೆ ಕಾನೂನು ನಿಮಗೆ ತಿಳಿ ಹೇಳ್ತೀವಿ. ನಗರಸಭಾ ಸದಸ್ಯೆ ಎನ್ ಲಲಿತಮ್ಮ ಮಾತನಾಡಿ, ಸಂಬಂಧಿಸಿದಂತೆ ನಾನು ದಿನಾಂಕ 12/8/24 ಮನವಿಯನ್ನ ಸಲ್ಲಿಸಿದೆ. ನಾವು ಯಾವ ವಿಚಾರದ ಮೇಲೆ ಮನವಿಯನ್ನ ಸಲ್ಲಿಸಿದ್ದೀನಿ ಅನ್ನೋದನ್ನ ತಮ್ಮ ಮುಂದೆ ಸ್ಪಷ್ಟಪಡಿಸ್ತೀನಿ. ಒಂದು, ಈ ಹಿಂದೆ ಜನರಲ್ ಮೀಸಲಾತಿ ಬಂದಿತ್ತು, ಜನರಲ್ SC ಕೂಡ ಬಂದಿತ್ತು. ಆ ಜನರಲ್ SC ಒಂದೊಮ್ಮೆ ಏನಾದ್ರು ಮತ್ತೆ ಪುನರಾವರ್ತನೆ ಆಗಿದೆ, ಈ ಬಿಜೆಪಿ ಪಕ್ಷದವ್ರು ಸುಮ್ಮನೆ ಇರ್ತಿದ್ರ ಅನ್ನೋದು ಒಂದು ಪ್ರಶ್ನೆ ಮಾಡ್ತೇವೆ. ನಾನು ಯಾವ ಉದ್ದೇಶದಿಂದ ಕೇಳಿದ್ದೀನಿ, ಕೆಲವರು ಸುಮ್ಮನೆ ನನ್ನ ಮೇಲೆ ಅಪಾದ ನೋಡ್ತಾರೆ. ನಾನು ಕೇಳಿರ್ತಕ್ಕಂಥದ್ದು ST ಮೀಸಲಾತಿ ಬಂದಿಲ್ಲ, SC ಮಹಿಳೆ ಬಂದಿಲ್ಲ, ST ಮಹಿಳೆ ಬಂದಿಲ್ಲ, ST ಜನರಲ್ ಬಂದಿಲ್ಲ ಅಂತ ನಾನು ಆ ವಿಚಾರದ ಬಗ್ಗೆ ಕೇಳಿದ್ದೀನಿ. ಕೋರ್ಟಲ್ಲಿ ಮನವಿ ಮಾಡಿರೋದು. ಯಾವ ಶೋಷಿತ ವರ್ಗದವ್ರಿಗೆ ಸಿಕ್ಕಿಲ್ಲ ಪ್ರಜಾಪ್ರಭುತ್ವದಲ್ಲಿ. ಸಾಮಾಜಿಕ ನ್ಯಾಯದಡಿಯಲ್ಲಿ ನಾನು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಕೋರ್ಟ್ ನಾಳೆ ಯಾವ್ದನ್ನಾದ್ರೂ ಕೊಡ್ಬೋದು, ಅದನ್ನ ನಾವು ಸ್ವೀಕಾರ ಮಾಡ್ತೀವಿ, ನಮ್ಮ ಪಾರ್ಟಿ ಕೂಡ ಸ್ವೀಕಾರ ಮಾಡ್ತೀವಿ. ತಮಗೆ ಗೊತ್ತಿರೋ ಹಾಗೆ ರಾಜೀವ್ ಗಾಂಧಿ ಅವರು ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರು. 73-74 ಕಾಲಂ ಇರ್ಬೇಕು ಅನ್ಸುತ್ತೆ ನನಗನ್ಸಿದ್, ಮತ್ತೆ ನನ್ನ ಮಾಹಿತಿ. ಅವಾಗ ತಕ್ಷಣಕ್ಕೆ ಯಾವಾಗ ನಮ್ಮ ಅವಧಿ ಮುಗಿಯುತ್ತೋ ಆ ದಿನನೇ ನಾವು
ಏನು ಈ ಅಧಿಕಾರವನ್ನ ಸ್ವೀಕಾರ ಮಾಡ್ಬೇಕಂತ ಮಾಡಿದ್ರು. ಇವ್ರದೇ ಪಕ್ಷ ಇತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಅದ್ರ ಜೊತೆಗೆ ಇವರು ಯಾವತ್ತು ಮೀಸಲಾತಿಯನ್ನ, ಸಾಮಾಜಿಕ ನ್ಯಾಯವನ್ನ ಒಪ್ಕೊಳ್ಳೋದಿಲ್ಲ. ಇವರು ಬಿಜೆಪಿಯವರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳ್ದಂತವ್ರು ಸಾಮಾಜಿಕ ನ್ಯಾಯವನ್ನ ಒಪ್ಕೊಳ್ಳೋದಕ್ಕೆ ಇವರು ಸಿದ್ಧ ಇಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯವನ್ನ ಕೊಟ್ಟಿದೆ. ನಾನು ಕೂಡ ಹೋಗಿರ್ತಕ್ಕಂಥ ನ್ಯಾಯಸಮ್ಮತವಾಗಿದೆ. ಅದರಿಂದ ತಾವುಗಳು ತಿಳ್ಕೋಬೇಕು. ಮಾತಾಡ್ಬೇಕಾದ್ರೆ ನಾವೇನೋ ಅಧಿಕಾರ ದಾಹಕ್ಕೋಸ್ಕರ ಹೋಗಿದೀವಿ ಅಂತ ಖಂಡಿತ ತಿಳ್ಕೊಬೇಡಿ. ನಮ್ಮ ಶಾಸಕರದಲ್ಲಿ ಇದ್ರಲ್ಲಿ ಏನು ಕೂಡ ಪಾಪ ಅವ್ರು ಹೇಳಲಿಲ್ಲ. ನಾನ್ ಮಾತ್ರ ಒಂದು ಮಾತನ್ನ ಹೇಳಿದ್ದೆ, ನಮಗೆ ಶೋಷಿತ ವರ್ಗದವರು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬೇರೆ ಕ್ಯಾಟಗರಿಗಳಿಗೆ ಅನ್ಯಾಯ ಆಗಿದೆ ಸರ್, ನಾನು ಹೋಗ್ತೀನಿ ಅಂತ ಹೇಳಿದಾಗ ನಿನ್ನ ಇಷ್ಟಮ್ಮ ಅಂತ ಹೇಳಿದ್ರು. ನಾನು ಹೋದೆ, ಕೋರ್ಟ್ ನನ್ನ ಮನವಿನ ಪುರಸ್ಕರಿಸ್ತು, ಸ್ಟೇಯನ್ನ ಕೊಡ್ತು. ಅದು ತಪ್ಪು ಅಂತ ಹೇಳಿದ್ರೆ ಇವರು ನ್ಯಾಯದ ನಿಂದನೆಯನ್ನೇ ಮಾಡ್ತಾರೆ ಅಂತ ನನಗೆ ಅನ್ಸ್ತದೆ. ನ್ಯಾಯದ ನಿಂದನೆಯನ್ನೇ ಮಾಡ್ತಾರೆ ಅಂತ ನನಗನ್ಸುತ್ತೆ. AC ಅವ್ರು ಹೇಳ್ತಾರೆ ನೀವು ಚುನಾವಣೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಅವರಿಗೆ ಕಾನೂನಿನ ಅರಿವೇ ಇಲ್ಲೇನೋ ಅಂತ ನನಗನ್ಸ್ತದೆ. ಈ ಸಂದರ್ಭದಲ್ಲಿ ನಾನು ಮಾಡಿರ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿದೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಮಾತನಾಡಿ, ಮಾಜಿ MLA ಹಾಲಪ್ಪನವರಿಗೆ, ಅವ್ರ ರಾಜ್ಯ ಉಪಾಧ್ಯಕ್ಷರು, ಮಾಜಿ ಸಚಿವರು, ಮಾಜಿ MLA ಅವರು ನಮ್ಮ ಒಬ್ಬರು ಟಾರ್ಗೆಟ್ ಮಾಡಿ. ಯಾಕಾಗಿ ಅವ್ರು ಹೇಳಿದ್ರೆ ಸೇರ್ತಾರೆ. ಈ ಬಾಬಣ್ಣ ಹೇಳಿದ್ದು ಪೂರ ಸತ್ಯ. AC ಎಲ್ಲ ಮೆಂಬರ್ಗೆ ಚುನಾವಣಾ ಘೋಷಣೆ ಆಗೋದಕ್ಕೆ ಹೈಕೋರ್ಟಲ್ಲಿ ಅದನ್ನ ನಮ್ಮ ರಿಟರ್ನರೇ ಹೋಗಿದ್ದಾರೆ, ಮಾಡಿದ್ದಾರೆ. ಹೈಕೋರ್ಟ್ ಟ್ರೇ ಕೊಟ್ಟಿದೆ. ಹೈಕೋರ್ಟ್ನಲ್ಲಿ ಅವರು ಅದನ್ನ ಹಾಕಿ ಮಾತಾಡ್ಬೇಕು. ಅದ್ ಬಿಟ್ಕೊಂಡು ಜನರಿಗೆ ತಪ್ಪು ದಾರಿ ತಿಳಿಸೋಕೆ ಹಾಲಪ್ಪನವರು ಗೋಪಾಲಕೃಷ್ಣ ಟಾರ್ಗೆಟ್ ಮಾಡಿ ಮಾಡ್ತಾರೆ ಪ್ರತಿಯೊಂದು ಇದರಲ್ಲೂ. ಆದ್ರೆ ಇವರು ಅಷ್ಟು ತಿಳುವಳಿಕೆ ಇಲ್ಲ ಇವರಿಗೆ. ಒಬ್ಬರು ಮಂತ್ರಿ ಆದ ರಾಜ್ಯದ ಜನಸಾಮಾನ್ಯರಿಗೆ ಗೊತ್ತಾಗುತ್ತಿದ್ದು, ಅವ್ರಿಗೆ ಗೊತ್ತಾಗಬೇಕಲ್ಲ, ಅವ್ರ ಜಿಲ್ಲಾಧ್ಯಕ್ಷರಿಗೆ ಗೊತ್ತಾಗಬೇಕಲ್ಲ, ಅವರ ಶಿವಮೊಗ್ಗ BJP ಶಾಸಕರಿಗೆ ಗೊತ್ತಾಗಬೇಕಲ್ಲ, ಚಂದ್ರಸಪ್ಪರಿಗೆ. ಒಟ್ಟು BJP ನಮ್ಮ ಕಾಂಗ್ರೆಸ್ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ಬೇಕಾಯ್ತು, ಮಾಡಿದ್ದಾರೆ. ಇದರಲ್ಲಿ ಏನು ಹುರುಳಿಲ್ಲ. ಮೀಸಲಾತಿ ಕರೆಕ್ಟ್ ಬಂದಿದ್ರೆ, ಹಿಂದೆ ಬರದಿದ್ದು ಮೀಸಲಾತಿ, ಹಿಂದಿನ ಜನರಲ್ ಮಹಿಳೆ 2A ಬಂತು, ಅಧ್ಯಕ್ಷ ಉಪಾಧ್ಯಕ್ಷರು, ಅದು ಬರದೆ ಬೇರೆ ಯಾವುದೇ ಬಂದ್ರು ನಾವು ಅದಕ್ಕೆ ಫೇಸ್ ಮಾಡ್ತಿದ್ವಿ. ಚುನಾವಣೆ ನಡೆಯಂಗೆ ನಡೀತಿತ್ತು. ಅದೇ ಕೆಟಗರಿ ಪುನಃ ಬಂದಿದ್ದರಿಂದ ಒಂದು ಕೋರ್ಟ್ ಮೆಟ್ಲೇರಿ ಕೋರ್ಟ್ ಸ್ಟೇ ಕೊಟ್ಟಿದೆ. ಮುಂದೆ ಏನಾಗುತ್ತೆ ಅದನ್ನ ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಹಾಲಪ್ಪನವರು ಇನ್ನು ಮುಂದಾದ್ರೂ ಇದನ್ನ ಸರಿಯಾದ ರೀತಿಯಲ್ಲಿ ತಿದ್ದುಕೊಂಡು ನಡಿಬೇಕಂತ ನಾನು ನೇರವಾಗಿ ಹಾಲಪ್ಪನವರಿಗೆ, BJPಗೆ ಅವರ ಹೇಳಿಕೆಗಳನ್ನು ಖಂಡಿಸ್ತೇನೆ. ಗೋಷ್ಠಿಯಲ್ಲಿ ಗಣಪತಿ ಮಂಡಗಳಲ್ಲಿ ಸಬೀನಾ ತನ್ವೀರ್, ನಾಗರತ್ನ, ವಿ ಶಂಕರ್, ಹಮೀದ್, ಜಾಕೀರ್, ದಿನೇಶ್ ಡಿ, ಶ್ರೀಧರ್, ರವಿಕುಮಾರ್, ಭವ್ಯ ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಷೇರುದಾರ ಸದಸ್ಯರ ಹಿತರಕ್ಷಣೆ ಮಾಡುವುದು ಸಹಕಾರಿ ಸಂಘಗಳ ಆದ್ಯ ಕರ್ತವ್ಯವಾಗಿದೆ. ಗೃಹ ನಿರ್ಮಾಣ, ಮನೆ ರಿಪೇರಿಗೆ ನಮ್ಮ ಸಂಸ್ಥೆಯು ಸಾಲ ಸೌಲಭ್ಯ ನೀಡುವ ಮೂಲಕ ಸೂರಿನ ಕನಸು ನನಸು ಮಾಡುವ ಕೆಲಸವನ್ನು 6.5 ದಶಕದಿಂದ ಮಾಡಿಕೊಂಡು ಬರುತ್ತಿದೆ ಎಂದು ಸಾಗರ್ ಟೌನ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಸತೀಶ್ ಕೆ ತಿಳಿಸಿದರು. ಸಾಗರದ ಶಾರದಾಂಬಾ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಸಾಗರ್ ಟೌನ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿಯ ಸರ್ವ ಸದಸ್ಯರ ಸಭೆಯಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿ ಎಲ್ಲ ನಿರ್ದೇಶಕ ಮಂಡಳಿಯವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರ, ಅವರ ಶ್ರಮದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಇವತ್ತು ಸ್ವಂತ ಸೂರಿನಡಿಯಲ್ಲಿ ನಿಂತು ವಹಿವಾಟನ್ನು ನಡೆಸತಕ್ಕಂತ ಒಂದು ಶಕ್ತಿಗೆ ಬಂದಿದೆ. ಅಂದ್ರೆ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಅಮೂಲ್ಯವಾಗಿದೆ. ನಿಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯವಾಗಿದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಈ ಸಮಯದಲ್ಲಿ ತುಂಬು ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕಳೆದ ವರ್ಷ ಓದಬೇಕಾದ್ರೆ ಸೆಕ್ರೆಟರಿ ಅವರು ಹೇಳಿದ್ರು 19 ಲಕ್ಷದ ಚಿಲ್ಲರೆ ನಾವು ಲಾಭವನ್ನ ಗಳಿಸಿದ್ವಿ. ಈ ಬಾರಿಯೂ ಕೂಡ ನಾವು ಈ ಸಂಸ್ಥೆಗೆ ಹಿಂದೆ ನೋಡ್ತಕ್ಕಂಥ ಸಂಭವ ಬರಬಾರದು ಅಂತ ಹೇಳಿ ನಮ್ಮೆಲ್ಲ ನಿರ್ದೇಶಕರ ಮತ್ತು ಹಿರಿಯ ಸದಸ್ಯರ ಎಲ್ಲ ಸಹಕಾರದಿಂದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ, ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಈ ವರ್ಷವೂ ಕೂಡ 23,74,207 ರೂಪಾಯಿ ಲಾಭವನ್ನು ಗಳಿಸಿದ್ದೇವೆ.
ಇದಕ್ಕೂ ಕೂಡ ನೀವೆಲ್ಲ ಸಹಕಾರ ಮಾಡಿದಿರಿ. ಇದು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಯಲ್ಲಿ ಹಿಂದಿನಿಂದಲೂ ಈ ಸಂಸ್ಥೆ ಎ ದರ್ಜೆಯನ್ನ ಹೊರತುಪಡಿಸಿ ಬಿ ದರ್ಜೆಗೆ ಹೋಗಿರ್ತಕ್ಕಂಥ ದಾಖಲೆಗಳು 1-2 ಇದ್ರೂ ಕೂಡ ಅದನ್ನ ನಾವು ತಿಳ್ಕೋಬೇಕು, ಸರಿ ಮಾಡ್ಕೋಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಟುಕೊಂಡು ಈ ವರ್ಷವೂ ಕೂಡ ಎ ದರ್ಜೆಯಲ್ಲಿ ಈ ಸಂಸ್ಥೆಯನ್ನು ಒಯ್ಯಲಿಕ್ಕೆ ನಾವೆಲ್ಲರೂ ಶ್ರಮ ಪಟ್ಟಿದ್ದೀವಿ. ಜೊತೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಅದು ಸಾಧ್ಯವಾಗಿದೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇಷ್ಟಕ್ಕೆ ಆಗ್ಬಿಟ್ರೆ ಅದು ಸಂಸ್ಥೆಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಗ್ರಾಹಕರ ಒಂದು ಹಿತಚಿಂತನೆಯನ್ನ ಮಾಡಬೇಕಾಗತ್ತೆ. ನಾವು ಆಡಳಿತ ಮಂಡಳಿಯವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು FD ಯನ್ನ ತಾವು ಇಲ್ಲಿ ಬರ್ತಿದ್ರೆ 6, 7, 8 1 ವರ್ಷಕ್ಕೆ 6%, 2 ವರ್ಷಕ್ಕೆ 7%, 3 ವರ್ಷಕ್ಕೆ 8% ಕೊಡ್ತಿದ್ವಿ. ಹಿರಿಯ ನಾಗರಿಕರಿಗೆ 0.5% ಅನ್ನ ಜಾಸ್ತಿ ಕೊಡ್ತಿದ್ವಿ. ಅದನ್ನ ನಾವು ಯೋಚನೆ ಮಾಡಿ ನಮ್ಮೆಲ್ಲ ಷೇರುದಾರರು, ನಮ್ಮ ಗ್ರಾಹಕರು ಇಲ್ಲಿ ಬಂದು ನಮ್ಮ ವಿಶ್ವಾಸದಿಂದ ನಮ್ಮ ಮೇಲೆ ವಿಶ್ವಾಸವಿಟ್ಟು ಈ FD ಅನ್ನು ಮಾಡ್ತಾರೆ. ಅವರಿಗೆ ಇನ್ನೇನಾದ್ರೂ ನಾವು ಮಾಡಬೇಕು ಅಂತ ಚಿಂತನೆ ಮಾಡಿ ಇವತ್ತು 1 ವರ್ಷಕ್ಕೆ 6% ಇರ್ತಕ್ಕಂಥ ಬಡ್ಡಿಯನ್ನ 7%ಗೆ ಏರಿಕೆ ಮಾಡಿದ್ದೀವಿ. 7 ಇರ್ತಕ್ಕಂಥದ್ದನ್ನ 8 ಇರ್ತಕ್ಕಂಥದ್ದನ್ನ 9 ಮಾಡಿ ಹಿರಿಯ ನಾಗರಿಕರು ಕೂಡ ಮತ್ತೆ 0.5% ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀವಿ. ಇದನ್ನ ಈ ಸೇವೆಯನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು. ನಮ್ಮ ಬ್ಯಾಂಕಿಗೆ ಬಂದು, ಸೊಸೈಟಿಗೆ ಬಂದು ನೀವೆಲ್ಲರೂ FD ಅನ್ನ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ, ನಮ್ಮ ಷೇರುದಾರರಿಗೆ ಬರೀ FD ಅನ್ನ ಇಟ್ಕೊಳ್ಳೋದಲ್ಲ, ನಾವು ಅಡ್ವಾನ್ಸ್ ಅನ್ನ ಮಾಡಬೇಕಾಗತ್ತೆ. ನಮ್ಮ ಷೇರುದಾರರು ಬಂದಾಗ ಅವರಿಗೆ ನಾವು ನಮ್ಮಲ್ಲಿ ಬಂದು ಸಾಲವನ್ನ ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾರೆ. ಅವರ ಒಂದು ಶಕ್ತಿ ಅನುಸಾರ ನಾವು ಸಾಲವನ್ನು ಕೊಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 14% ರಿಪೇರಿಯನ್ನ, ಮನೆಯನ್ನ ರಿಪೇರಿ ಮಾಡ್ತಾರೆ ಅಂದ್ರೆ 14% ಇರ್ತಕ್ಕಂಥ ಬಡ್ಡಿ ದರವನ್ನ ಈ ಬಾರಿ ನಾವು ಜನವರಿ 1ರಿಂದ 12%ಗೆ 2% ಅನ್ನ ಇಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಹೊಸ ಕಟ್ಟಡ ನ್ಯೂ ಕನ್ಸ್ಟ್ರಕ್ಷನ್ ಮಾಡೋದಾದ್ರೆ ಅವರಿಗೆ 12% ಇರ್ತಕ್ಕಂಥ ಬಡ್ಡಿ ದರವನ್ನ ಇಳಿಕೆ ಮಾಡಿ 10%ಗೆ ಅದನ್ನ ಇಳಿಕೆ ಮಾಡಿದ್ದೀವಿ. ಎಲ್ಲ ಸೌಲಭ್ಯಗಳನ್ನ, ಸದುಪಯೋಗವನ್ನ ನಾವು ಪಡ್ಕೋಬೇಕು ಅಂತ ಹೇಳಿ ನಾವು ಈ ಸಮಯದಲ್ಲಿ ನಮ್ಮಲ್ಲಿ ವಿನಂತಿ ಮಾಡ್ತಾ, ವಿಶೇಷವಾಗಿ ನಮ್ಮ ಸದಸ್ಯರು ನಾವು ಯಾವಾಗಲೂ ವಿನಂತಿ ಮಾಡ್ತಾ ಇರ್ತೇವೆ. ಕನಿಷ್ಠ ವ್ಯವಹಾರವನ್ನ, ನೀವು ಷೇರುದಾರ ಅಂದ್ರೆ ಬರೀ ಷೇರುದಾರ ಅಂದ್ರೆ ಉಪಯೋಗ ಬರೋದಿಲ್ಲ. ನೀವು ಅಲ್ಲಿ ಕನಿಷ್ಠ ವ್ಯವಹಾರಗಳನ್ನ ಮಾಡಬೇಕು. ಸರ್ವ ಸದಸ್ಯರ ಸಭೆಗೆ ನೀವು ಹಾಜರಾಗಬೇಕು. ಈ ರೀತಿಯ ಒಂದಿಷ್ಟು ಕಮ್ಯುನಿಕೇಶನ್ ನಮ್ಮ ಜೊತೆಯಲ್ಲಿ ಇದ್ರೆ ಬ್ಯಾಂಕಿನ ಆಗು ಹೋಗುಗಳ ಬಗ್ಗೆ ನಿಮಗೂ ತಿಳಿಯುತ್ತೆ. ನಿಮ್ಮ ಸಲಹೆ ಸಹಕಾರ ನಮಗೆ ಸಿಗುತ್ತೆ. ಮುಂದೆ ಅಭಿವೃದ್ಧಿಯ ಕಡೆಗೆ ಒಯ್ಯಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತಾ, ನಾವೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ದಯಮಾಡಿ SP ಅಕೌಂಟ್ ಅನ್ನು ಮಾಡಿ. ನಿಮ್ಮ ಶೇರ್ ಡಿವಿಡೆಂಡ್ ಅನ್ನು ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸುಮಾರು ಹಣ ನಮ್ಮಲ್ಲಿ ಪೆಂಡಿಂಗ್ ಆಗಿದೆ. ನಮಗೆ SP ಇಲ್ಲ, ಯಾವಕ್ಕೆ ಟ್ರಾನ್ಸ್ಫರ್ ಮಾಡಬೇಕು? ನಮ್ಮ ಗ್ರಾಹಕರು ಷೇರುದಾರರು ಬಂದು ಅದನ್ನ ತೆಗೆದುಕೊಂಡು ಹೋಗೋದಿಲ್ಲ. ಈ ರೀತಿಯ ಸಮಸ್ಯೆ ಇದೆ. ದಯಮಾಡಿ ಪುಸ್ತಕದಲ್ಲಿ ಪ್ರತಿ ವರ್ಷ ಅದನ್ನ ಮರುಕಳಿಸದೇ ಇರಬೇಕು ಅಂದ್ರೆ ನೀವೆಲ್ಲರೂ ಬಂದು SP ಅಕೌಂಟ್ ಅನ್ನ ಅಥವಾ ಬೇರೆ ಬೇರೆ ಅಕೌಂಟ್ ಗಳನ್ನ ಓಪನ್ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ, ನಾವು ನಮ್ಮ ಷೇರುದಾರರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಳೆದ ಸಾಲಿನಲ್ಲಿ, ಈ ಸಾಲಿನಲ್ಲಿ ನಾವು ಫುಡ್ ಪಲ್ಸ್ ಥೆರಪಿ ಅಂತ ಹೇಳಿ ಮಾಡಿದ್ವಿ. ನಿವೃತ್ತ ನೌಕರ ಸಂಘದವರು ಮಾಡಿದ್ವಿ, ಸುಮಾರು ಜನ ಇದ್ದೀವಿ. ಆ ರೀತಿಯ ಒಂದು ಉಚಿತ ಆರೋಗ್ಯ ಶಿಬಿರವನ್ನ ನಾವು ನಮ್ಮ ಸಂಸ್ಥೆ ಒಳಗಡೆ ಮಾಡಿ ಸುಮಾರು 250ರಿಂದ 300 ಜನ ಇದರ ಸದುಪಯೋಗವನ್ನ 11-12 ದಿನಗಳ ಕಾಲ ಅದನ್ನು ಪಡ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಷೇರುದಾರರು ಮತ್ತು ಶಿಬಿರಾರ್ಥಿಗಳಿಗೂ ಕೂಡ ಈ ಸಮಯದಲ್ಲಿ ನಾನು ತಮಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ, ಕೊನೆಯಲ್ಲಿ ಒಂದು ವಿಷಾದಕರ ಸಂಗತಿ ಏನಪ್ಪಾ ಅಂದ್ರೆ, ನಮ್ಮ ಸಂಸ್ಥೆ ನಿವೇಶನ ಇರತಕ್ಕಂಥ ಸಂಸ್ಥೆ ಆಗಿತ್ತು. ದ್ವಾರಕಾನಾಥ ಕಲಾಮಂದಿರ ಬೇರೆ ಬೇರೆ ಕಡೆ ತಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ರಘುನಾಥ್ ಅವರ ಒಂದು ಕಾಳಜಿಯಿಂದ, ಒಂದು ಚಿಂತನೆಯಿಂದ ಆಗಿನ ಆಡಳಿತ ಮಂಡಳಿಯವರು ಸೇರಿ ಅದು SN ನಗರದಲ್ಲಿ ಒಂದು ನಿವೇಶನವನ್ನ ಪಡೆದುಕೊಂಡು ಅಲ್ಲಿ ಒಂದು ನಮ್ಮ ಬ್ಯಾಂಕ್ ಅನ್ನ ಕಟ್ಟೋದ್ರ ಮೂಲಕ ಇವತ್ತು ಸಭಾಭವನ, ಲೈಬ್ರರಿ ಎಲ್ಲವನ್ನೂ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಏನಾಗಿದೆ ಅಂದ್ರೆ, ಮೊನ್ನೆ ಅತಿಯಾದ ಮಳೆಯಿಂದ ನಮ್ಮ ಬಿಲ್ಡಿಂಗಿನ ಎಡಭಾಗದಲ್ಲಿರ್ತಕ್ಕಂಥ ಇಳಿಜಾರು ಪ್ರದೇಶ, ಅಲ್ಲಿರ್ತಕ್ಕಂಥ ಕಾಂಪೌಂಡ್ ಪೂರ್ಣ ಭಾಗದಲ್ಲಿ ಅದು ಸಂಪೂರ್ಣ ಬಿದ್ದೋಗುತ್ತೆ. ತಕ್ಷಣದಲ್ಲಿ ನಾವೆಲ್ಲರೂ ಯೋಚನೆ ಮಾಡಿ
2-3-4 ಜನರಿಗೆ ಕರಿತೀವಿ. ಯಾರು ಹೇಳಿದ್ರು ಇಲ್ಲಿ ನೀರು ಹೋಗ್ತಾ ಇರ್ತಕ್ಕಂಥ ಪ್ರದೇಶ, ಅಲ್ಲಿ ನೀರು ಬರುತ್ತೆ, ಅಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಇನ್ನು ಮಳೆ ಬಿಟ್ಟ ನಂತರ ಮಾಡೋದು ಅಂತೇಳಿ ಹೇಳ್ತಾರೆ. ಆಮೇಲೆ ಬೇರೆ ಬೇರೆ ಹತ್ರ ನಾವು ಅದನ್ನ ಮಾತಾಡಿದಾಗ ಅಷ್ಟು ಖರ್ಚಾಗತ್ತೆ, ಇಷ್ಟು ಖರ್ಚಾಗತ್ತೆ. ಆಮೇಲೆ ಧೈರ್ಯ ಮಾಡಿ ನಾವು ಯೋಚನೆ ಮಾಡಿದ್ವಿ, ನಾವು ಅದನ್ನ ಬಿಟ್ರೆ ಬಿಲ್ಡಿಂಗಿಗೆ ಹೊರತ ಬೀಳ್ತದೆ. ಆ ಮಣ್ಣು ಬಿಲ್ಡಿಂಗ್ ಇರ್ತಕ್ಕಂಥ ಫೌಂಡೇಶನ್ ಅಷ್ಟು ನೀರು ಅಲ್ಲಿರ್ತಕ್ಕಂಥ ಮಣ್ಣು ಸರಿಯಾದ ಸಂಭವ ಉದ್ಭವ ಆಗುತ್ತೆ ಅಂತ ಹೇಳಿ ಇಂಜಿನಿಯರ್ಸ್ನೆಲ್ಲ ಕೇಳಿದಾಗ, ಇಲ್ಲ ತಕ್ಷಣಕ್ಕೆ ಇದು ಕೆಲಸ ಮಾಡ್ಬೇಕು ನೀವು ಅಂತ ಹೇಳಿ ನಮಗೆ ಅವರು ಸಲಹೆ ಕೊಡ್ತಾರೆ. ಅದ್ರ ಮೇರೆಗೆ ನಾವು 2-3 ಜನ ಕೇಳಿದ್ರು ಬರಲಿಲ್ಲ. ಇನ್ನೊಬ್ಬರನ್ನ ನಾವು ಕಾಂಟ್ರಾಕ್ಟರ್ನ ಕರ್ಕೊಂಡು ಬಂದು ಅವರಿಗೆ ಕೇಳಿ, ನೀವು ಅವ್ರು ಹೇಳಿದ್ರು ಮೆಟೀರಿಯಲ್ಸ್ ಅನ್ನ ತರಿಸ್ಕೊಡಿ, ತಕ್ಷಣಕ್ಕೆ ನಾವು ಎಲ್ಲರೂ ಮಾಡ್ಕೊಡ್ತೀವಿ ಅಂತ ಹೇಳಿ ಅದನ್ನ ಮುಂದಿನ ಫ್ಯೂಚರ್ ಪ್ಲಾನಿಂಗ್ ಇಟ್ಕೊಂಡು ಉತ್ತಮವಾದ ಪಿಲ್ಲರು ಬೀಮನ್ನ ಹಾಕಿ ಯಾವುದೇ ಕಾರಣಕ್ಕೂ ಎಂತ ಮಳೆ ಬಂದರೂ ಸರಿಬಾರ್ದು, ಬಿಲ್ಡಿಂಗಿಗೂ ಎಫೆಕ್ಟ್ ಆಗಬಾರ್ದು ಅಂತಕ್ಕಂಥ ಚಿಂತನೆ ಮಾಡಿ ನಾವು ಆಡಳಿತ ಮಂಡಳಿಯವರು ಯೋಚನೆ ಮಾಡಿ ಕಡಿಮೆ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಕಾಂಪೌಂಡ್ ಮತ್ತೆ ಮುಂದೆ ಫ್ಯೂಚರಿಗೆ ಬರ್ತಕ್ಕಂಥ ಪಿಲ್ಲರ್ಗಳನ್ನು ರಚನೆ ಮಾಡಿದ್ದೀವಿ. ನಾವೆಲ್ಲರೂ ಅಲ್ಲಿ ಬಂದು ಅದನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ, ನಮಗೆ ತಾವೆಲ್ಲರೂ ಕನಿಷ್ಠ ವ್ಯವಹಾರವನ್ನು ಮಾಡಬೇಕು. ಜೊತೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಈ ಒಂದು ಸರ್ವ ಸದಸ್ಯ ಸಭೆಯಲ್ಲಿ ತಮ್ಮೆಲ್ಲರ ಸಹಕಾರ ಸಲಹೆ ಎರಡನ್ನೂ ಕೊಟ್ಟು ಈ ಸಭೆಯನ್ನ ಶಾಂತ ರೀತಿಯಲ್ಲಿ ನಡೆಸಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ, ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಹಕಾರ. ಇದೇ ಸಂದರ್ಭದಲ್ಲಿ ಹಿರಿಯ ಸಹಕಾರಿ ಯುಪಿ ಜೋಸೆಫ್ ಹಾಗೂ ನಿಗದಿತ ಅವಧಿಯಲ್ಲಿ ಸಾಲ ತೀರಿಸಿದ ವೀರಭದ್ರ ಅವರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಷೇರುದಾರ ಸದಸ್ಯರ ಮಕ್ಕಳನ್ನು ಪುರಸ್ಕರಿಸಲಾಯಿತು. ಉಪಾಧ್ಯಕ್ಷ ಬಸವರಾಜ್ ಎನ್, ನಿರ್ದೇಶಕರಾದ ಎಸ್ ಮಂಜಪ್ಪ, ಕೆಎಸ್ ಶ್ರೀಧರ್, ಗೋಪಾಲಕೃಷ್ಣ ಶಾನ್ಬಾಗ್, ಉಷಾ, ವಿಸಿ ವೀರರಾಜ್ ಜೈನ್, ನಾಗಪ್ಪ ಟಿ, ಸುಜಾತ ಎಸ್ ಟಿ ಇತರರು ಹಾಜರಿದ್ದರು. ವಿ ಪದ್ಮನಾಭ್ ಪ್ರಾರ್ಥಿಸಿದರು. ಎಸ್ಪಿ ರಘುನಾಥ್ ಸ್ವಾಗತಿಸಿದರು. ಪ್ರಮೋದ್ ಎನ್ ಪ್ರಾಸ್ತಾವಿಕ ಮಾತನಾಡಿದರು. ಉಮೇಶ್ ರೆನೆಲ್ಲೂರು ಕಾರ್ಯಕ್ರಮ ನಿರೂಪಿಸಿದರು. ಸಾಗರದ ವೇದನಾದ ಪ್ರತಿಷ್ಠಾನ ಮತ್ತು ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ವತಿಯಿಂದ ಭಾನುವಾರ ನೃತ್ಯ ಭಾಸ್ಕರ್ ಸಭಾಂಗಣದಲ್ಲಿ ಬೆಳ್ಳಿ ಹಬ್ಬದ ಪ್ರಯುಕ್ತ ನಾದೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ನಡೆದ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮದಲ್ಲಿ ಪಂಡಿತ್ ಮಹೇಶ್ ಕುಲಕರ್ಣಿ ಮುಂಬೈ ಅವರಿಂದ ಗಾಯನ, ಸಂವಾದಿನಿ ಮತ್ತು ಗಾಯನದಲ್ಲಿ ವಿ ವಿನಾಯಕ್ ಲಲಿತ್ ಮುಂಬೈ, ಗಜಾನನ್ ಪಾಟೀಲ್ ಮುಂಬೈ, ತಬಲಾದಲ್ಲಿ ವಿನಾಯಕ್ ನಾಯಕ್ ಮುಂಬೈ, ಫಕಾವತ್ನಲ್ಲಿ ವಿ ಸೋಮದತ್ತ ಮನೆ ಮುಂಬೈ ಭಾಗವಹಿಸಿದ್ದರು. ಇದಕ್ಕೂ ಮೊದಲು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನಡೆದ ಗಾಯನ ಕಾರ್ಯಕ್ರಮಕ್ಕೆ ನಿಖಿಲ್ ವಿ ಕುಂಸಿ ತಬಲಾ, ಶ್ರೀರಂಜನಿ ಹೆಚ್ ಸಂವಾದಿನಿ ಸಾಥ್ ನೀಡಿದರು. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿದ್ವಾನ್ ಜಿಬಿ ಜನಾರ್ದನ್, ವಿದ್ವಾನ್ ಎಚ್ಎನ್ ನರಸಿಂಹಮೂರ್ತಿ ಉಪಸ್ಥಿತರಿದ್ದು ಐವಿ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ವಿದುಷಿ ವಸುಧಾ ಶರ್ಮಾ ಸ್ವಾಗತಿಸಿ ಶ್ರೀಧರ್ ಸಿ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು. उसके जाने की देर थी शायद, उसके जाने की देर थी शायद, उसके जाने से होशवारों को खबर बेखुदी क्या चीज है। उनसे नजरे क्या मिली, रोशन फिजाएं हो गई, ला 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 उनसे नजरे
क्या मिले, रोशन फिजाएं हो गई, आज जाना प्यार की जादूगरी क्या चीज है, आज जाना प्यार की जादूगरी क्या चीज है, इश्क कीजिए फिर समझिए, इश्क कीजिए फिर समझिए, जिंदगी क्या चीज है। हम लबों से कह न पाए उनसे हाले दिल कभी, ला 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 ला। हम लबों से कह न पाए उनसे हाले दिल कभी, और वो समझे नहीं खामोशी क्या चीज है, और वो समझे नहीं ये खामोशी क्या चीज है, इश्क कीजिए फिर समझिए, इश्क कीजिए फिर समझिए, जिंदगी क्या चीज है, होशवारों को खबर क्या बेखुदी क्या चीज है, बेखुदी क्या चीज है, बेखुदी क्या चीज है। ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.